ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇಡೀ ಪ್ರಪಂಚವನ್ನೇ ಆಳ್ತಾ ಇರುವಂತಹ ದೊಡ್ಡ ಚಕ್ರವರ್ತಿ. ನಿಮ್ಮ ಬಳಿ ಸಾವಿರಾರು ಕೋಟಿ ಸಂಪತ್ತಿದೆ, ಅಜೇಯವಾದ ಸೈನ್ಯವಿದೆ. ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ಎದುರು ಬಂದು ಒಬ್ಬ ಋಷಿ ಒಂದು ಶಾಪ ಕೊಡ್ತಾನೆ. ಇಂದಿಗೆ ಸರಿಯಾಗಿ 7ನೇ ದಿನ ಜಗತ್ತಿನ ಅತಿ ಭಯಾನಕ ಹಾವು ತಕ್ಷಕ ನಿನ್ನನ್ನು ಬಂದು ಕಚ್ತದೆ, ನೀನು ಸಾಯ್ತೀಯ ಅಂತ. ನಿಮಗೆ ನಿಮ್ಮ ಸಾವಿನ ದಿನಾಂಕ ಗೊತ್ತು, ಸಮಯ ಗೊತ್ತು, ಮತ್ತು ಹೇಗೆ ಸಾಯ್ತೀರಿ ಅನ್ನೋದು ನಿಖರವಾಗಿ ಗೊತ್ತಾಗ್ಬಿಟ್ಟಿದೆ. ನೀವೇನು ಮಾಡ್ತೀರಾ? ಭಯದಿಂದ ನಡುಗ್ತೀರಾ, ಬದುಕಲು ದಾರಿ ಹುಡುಕ್ತೀರಾ, ಅಳ್ತೀರಾ? ಭಾರತದ ಇತಿಹಾಸದಲ್ಲಿ ಬರುವ ಚಕ್ರವರ್ತಿ ಪರೀಕ್ಷಿತ ಮಹಾರಾಜನಿಗೆ ಒದಗಿದ ಪರಿಸ್ಥಿತಿ ಇದು. ಆತನಿಗೆ ಬದುಕಲು ಉಳಿದಿದ್ದು ಕೇವಲ 7 ದಿನಗಳು ಮಾತ್ರ. ಆತನಿಗೆ ಮೋಕ್ಷ ಕೊಡಿಸಲು, ಭಯದಿಂದ ಮುಕ್ತಗೊಳಿಸಲು ಒಂದು ಜಗತ್ತಿನ ಮೂಲೆ ಮೂಲೆಯಿಂದ ವಸಿಷ್ಠ, ವಿಶ್ವಾಮಿತ್ರ, ವ್ಯಾಸರಂತಹ ಅತಿ ದೊಡ್ಡ ಜ್ಞಾನಿಗಳು ಗಂಗಾ ನದಿಯ ತೀರದಲ್ಲಿ ಬಂದು ಸೇರ್ತಾರೆ. ಆದರೆ ಯಾರಿಗೂ ಆತನಿಗೆ ಮೋಕ್ಷ ಕೊಡುವ ದಾರಿ ಗೊತ್ತಿರಲಿಲ್ಲ. ಆಗ ಆ ಸಭೆಯೊಳಗೆ ಒಬ್ಬ 16-17 ವರ್ಷದ ಯುವಕ ನಡೆದುಕೊಂಡು ಬರ್ತಾನೆ. ಆತನ ಮೈ ಮೇಲೆ ಒಂದು ಸಣ್ಣ ನೂಲು ಕೂಡ ಇರೋದಿಲ್ಲ. ಆತನ ಹಿಂದೆ ಕೆಲವು ಮಕ್ಕಳು ಆತನನ್ನು ಹುಚ್ಚ ಅಂತ ಕಲ್ಲಿನಿಂದ ಹೊಡಿತಾ ರೇಗಿಸ್ತಾ ಬರ್ತಿದ್ರು. ಆದರೆ ಆ ಬೆತ್ತಲೆ ಹುಚ್ಚನನ್ನು ನೋಡಿದ ಕೂಡಲೇ ಅಲ್ಲಿದ್ದ ಬ್ರಹ್ಮಜ್ಞಾನಿಗಳೆಲ್ಲರೂ ಎದ್ದು ನಿಂತು ಕೈ ಮುಗಿದು ನಮಸ್ಕರಿಸ್ತಾರೆ. ಯಾರು ಆ ಯುವಕ? ಆ 17 ವರ್ಷದ ಯುವಕನಿಗೆ ಅಷ್ಟೊಂದು ಶಕ್ತಿ ಇತ್ತ? 7 ದಿನಗಳಲ್ಲಿ ಸಾವು ಖಚಿತ ಎಂದು ತಿಳಿದಿದ್ದ ರಾಜನಿಗೆ ಆತ ಹೇಳಿದ್ದೇನು? ಬನ್ನಿ ಇವತ್ತು ಅವಧೂತ ಪರಂಪರೆಯ ಅತ್ಯಂತ ಶ್ರೇಷ್ಠ ಜ್ಞಾನಿ ಪರಮಹಂಸ ಶುಕ ಮಹರ್ಷಿಯ ರೋಮಾಂಚಕ ಕಥೆಯನ್ನು ಡಿಕೋಡ್ ಮಾಡೋಣ. ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಅವಧೂತರ ನಿಗೂಢ ಪ್ರಪಂಚದ 3ನೇ ಎಪಿಸೋಡು ನಿಮಗೆ ಸ್ವಾಗತ. ನಾವು ಇದುವರೆಗೂ ದತ್ತಾತ್ರೇಯರ ಬಗ್ಗೆ, ಅವರ ಗುರುಗಳ ಬಗ್ಗೆ ಎಲ್ಲ ಮಾತಾಡಿದ್ದೇವೆ. ಆದರೆ ಇವತ್ತು ನಾವು ಮಾತಾಡ ಹೊರಟಿರುವ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲ, ಬದಲಾಗಿ ಪರಮಹಂಸ ಎನ್ನುವ ಅಲ್ಟಿಮೇಟ್ ಸ್ಟೇಟ್ ಆಫ್ ಮೈಂಡ್ ಬಗ್ಗೆ. ವೇದವ್ಯಾಸರು ಮಹಾಭಾರತವನ್ನ ಬರೆದವರು, 4 ವೇದಗಳನ್ನ ವಿಂಗಡಿಸಿದವರು. ಅಂತಹವರಿಗೆ ಒಬ್ಬ ಮಗ ಹುಡ್ತಾನೆ ಅಂದ್ರೆ ಆ ಮಗು ಎಂಥ ಜ್ಞಾನಿಯಾಗಿರ್ಬೇಡ, ಆತನೇ ಶುಕ ಮಹರ್ಷಿ. ಆದರೆ ಶುಕ ಮಹರ್ಷಿಯ ಜನನ ಸಾಮಾನ್ಯ ಮಕ್ಕಳ ಥರ ಆಗಲಿಲ್ಲ. ಅದೊಂದು ಮೆಡಿಕಲ್ ಮತ್ತು ಸ್ಪಿರಿಚುಯಲ್ ಮಿರಾಕಲ್ ಅಂತ ಕರಿಬೋದು. ವೇದವ್ಯಾಸರ ಹೆಂಡತಿ ಗರ್ಭದಲ್ಲಿ ಮಗು ಬೆಳೆಯುತ್ತಿದ್ದ 9 ತಿಂಗಳಾಯಿತು, 10 ತಿಂಗಳಾಯಿತು, 1 ವರ್ಷವಾಯಿತು. ಮಗು ಹೊರಗೆ ಬರ್ತಾನೆ ಇಲ್ಲ. ಹೀಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 12 ವರ್ಷಗಳ ಕಾಲ ಆ ಮಗು ತಾಯಿಯ ಗರ್ಭದಲ್ಲಿಯೇ ಉಳಿದು ಬಿಟ್ಟಿತ್ತು. ಯಾಕೆ ಗೊತ್ತಾ? ಆ ಮಗು ಗರ್ಭದೊಳಗಿಂದಲೇ ತಂದೆಗೆ ಹೇಳುತ್ತೆ, ಹೊರಗಿನ ಪ್ರಪಂಚವೆಲ್ಲ ಮಾಯೆ, ನಾನು ಆ ಮಾಯೆಯೊಳಗೆ ಬಂದ್ರೆ ನನಗೂ ಅಹಂಕಾರ, ಕಾಮ, ಕ್ರೋಧಗಳು ಅಂಟಿಕೊಳ್ತವೆ, ನನಗೆ ಈ ಪ್ರಪಂಚ ಬೇಡ, ನಾನು ಹೊರಗು ಬರೋದಿಲ್ಲ. ವೇದವ್ಯಾಸರಿಗೆ ಆಶ್ಚರ್ಯ ಆಗುತ್ತೆ. ಕೊನೆಗೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಬಂದು ಆ ಗರ್ಭದಲ್ಲಿರುವ ಮಗುವಿಗೆ ಭರವಸೆಯನ್ನು ನೀಡ್ತಾನೆ. ಮಗುವೆ ಹೊರಗು ಬಾ, ಭೂಮಿಯ ಮೇಲಿರುವ ಯಾವ ಮಾಯೆಯು ನಿನ್ನನ್ನು ಮುಟ್ಟದಂತೆ ನಾನು ನೋಡ್ಕೊಳ್ತೇನೆ. ದೇವರ ಮಾತಿಗೆ ಬೆಲೆ ಕೊಟ್ಟು ಆ ಮಗು ಹೊರಬರ್ತದೆ. ಆದರೆ ಹುಟ್ಟಿದ ತಕ್ಷಣ ಆ ಮಗು ಅತ್ತಿದ್ದಲ್ಲ, ತಾಯಿಯ ಹಾಲು ಕುಡಿಯಲಿಲ್ಲ. ಹುಟ್ಟಿದ ತಕ್ಷಣ 17 ವರ್ಷದ ಯುವಕನಂತೆ ಬೆಳೆದು ನಿಂತು ಯಾರಿಗೂ ಒಂದು ಮಾತು ಹೇಳದೆ ಬೆತ್ತಲೆಯಾಗಿಯೇ ಕಾಡಿನ ಕಡೆಗೆ ತಪಸ್ಸಿಗೆಂದು ಹೊರಟು ಬಿಟ್ಟ. ಇತ್ತ ತಂದೆ ವ್ಯಾಸರು, ಮಗನೇ ಶುಕ ಅಂತ ಅಳುತ್ತಾ ಆತನ ಹಿಂದೆ ಓಡ್ತಾರೆ. ಆದರೆ ಶುಕ ಹಿಂತಿರುಗಿ ನೋಡಲೇ ಇಲ್ಲ. ಆಗ ಕಾಡಿನಲ್ಲಿದ್ದ ಮರಗಿಡಗಳು, ಬೆಟ್ಟ ಗುಡ್ಡಗಳು, ಏಕೆ ಅಳುತ್ತಿದ್ದೀಯ ವ್ಯಾಸ? ಆತ ನಿನ್ನ ಮಗನಲ್ಲ, ಆತ ಇಡೀ ಬ್ರಹ್ಮಾಂಡದ ಸ್ವರೂಪ ಎಂದು ಪ್ರತಿನಿಧಿಸಿದವು. ಇದು ಅವಧೂತ ಪರಂಪರೆಯ ಮೊದಲ ಪವಾಡ ಅಂತ ಹೇಳ್ಬೋದೆ. ನಾವಿಲ್ಲಿ ಬಹಳ ಸೂಕ್ಷ್ಮವಾದ ವಿಷಯವನ್ನ ವೀಕ್ಷಕರಿಗೆ ಅರ್ಥ ಮಾಡಿಸಬೇಕು. ಶುಕ ಮಹರ್ಷಿಗಳ ಹುಟ್ಟಿನಿಂದಲೇ ಬೆತ್ತಲೆಯಾಗಿದ್ದವರು. ಇದರ ಹಿಂದೆ ಒಂದು ಸೈಕಾಲಜಿ ಇದೆ. ಬೆತ್ತಲೆಯಾಗಿರುವುದು ಅಂದರೆ ಬಟ್ಟೆ ಇಲ್ಲದಿರುವುದಲ್ಲ, ನಾನು ಈ ದೇಹ ಎನ್ನುವ ಭಾವನೆ ಇಲ್ಲದಿರುವುದು. ಶುಕನಿಗೆ ತಾನು ಗಂಡು ಎನ್ನುವ ಪರಿಜ್ಞಾನವೂ ಇರಲಿಲ್ಲ, ತನ್ನ ಎದುರಿಗಿರುವವರು ಹೆಣ್ಣು ಎನ್ನುವ ಭೇದವೂ ಇರಲಿಲ್ಲ. ಇದಕ್ಕೊಂದು ಅದ್ಭುತ ಉದಾಹರಣೆ ಇದೆ. ಒಮ್ಮೆ ಶುಕ ಮಹರ್ಷಿಗಳು ಕಾಡಿನಲ್ಲಿ ನಡೆದುಕೊಂಡು ಹೋಗ್ತಿದ್ರು. ದಾರಿಯಲ್ಲಿ ಒಂದು ದಿನ ಆ ನದಿಯಲ್ಲಿ ಕೆಲವು ಸುಂದರವಾದ ಹೆಣ್ಣುಮಕ್ಕಳು ಬಟ್ಟೆ ಇಲ್ಲದೆ ಜಲಕ್ರೀಡೆ ಆಡ್ತಾ ಇದ್ರು. ಶುಕ ಮಹರ್ಷಿ ಅದೇ ನದಿಯ ದಡದಲ್ಲಿ ಆ ಹೆಣ್ಣು ಮಕ್ಕಳ ಎದುರುಗಡೆಯೇ ಬೆತ್ತಲೆಯಾಗಿ ನಡೆದುಕೊಂಡು ಹೋದ. ಆದರೆ ಆ ಹೆಣ್ಣು ಮಕ್ಕಳು ಅವನನ್ನು ನೋಡಿ ನಾಚಿಕೆ ಪಡಲಿಲ್ಲ, ಬಟ್ಟೆಗಾಗಿ ಹುಡುಕಾಡಲಿಲ್ಲ, ಆರಾಮಾಗಿ ಸ್ನಾನ ಮುಂದುವರಿಸಿದ್ರು. ಸ್ವಲ್ಪ ಹೊತ್ತಿನ ನಂತರ ಶುಕನನ್ನು ಹುಡುಕಿಕೊಂಡು ಆತನ ತಂದೆ ವೇದವ್ಯಾಸರು ಅದೇ ದಾರಿಯಲ್ಲಿ ಬಂದರು. ಅವರನ್ನು ನೋಡಿದ ಕೂಡಲೇ ಆ ಹೆಣ್ಣು ಮಕ್ಕಳೆಲ್ಲ ಓಡಿ ಹೋಗಿ ಬಟ್ಟೆ ಮುಚ್ಕೊಂಡ್ರು. ವೇದವ್ಯಾಸರಿಗೆ ಆಶ್ಚರ್ಯ. ಅಮ್ಮ, ನನ್ನ ಮಗ ಶುಕ ಯುವಕ, ಆತನಿಗಿನ್ನ 16-17 ವರ್ಷದವನು, ಆತನಿಗೆ ಬಟ್ಟೆಯೂ ಇರಲಿಲ್ಲ, ಆತ ಹೋದಾಗ ನೀವು ಬಟ್ಟೆ ಮುಚ್ಚಿಕೊಳ್ಳಿಲ್ಲ,
ಆದರೆ ನನಗೆ ವಯಸ್ಸಾಗಿದೆ, ನಾನು ಸನ್ಯಾಸಿ, ನನ್ನನ್ನು ನೋಡಿ ಬಟ್ಟೆ ಮುಚ್ಕೊಂಡಿದ್ದೀರಿ ಅಲ್ಲ ಯಾಕೆ ಅಂತ ಕೇಳಿದ್ರು. ಆಗ ಹೆಣ್ಣು ಮಕ್ಕಳು ಕೊಟ್ಟ ಉತ್ತರ ಇಡೀ ಭಾರತದ ಆಧ್ಯಾತ್ಮದ ಅತಿ ದೊಡ್ಡ ಫಿಲಾಸಫಿ ಅಂದರೆ ತಪ್ಪಾಗಲಾರ್ದೇನು. ಅವ್ರು ಹೇಳ್ತಾರೆ, ಸ್ವಾಮಿ, ನಿಮ್ಮ ಮಗನಿಗೆ ತಾನು ಗಂಡು ನಾವು ಹೆಣ್ಣು ಎನ್ನುವ ಭೇದವೇ ಇಲ್ಲ. ಅವನ ಕಣ್ಣಿಗೆ ನಾವು ಕೇವಲ ಮರಗಿಡಗಳಂತೆ ಪ್ರಕೃತಿಯ ಒಂದು ಭಾಗವಾಗಿ ಕಾಣ್ತವೆ. ಆದರೆ ನೀವು ಎಷ್ಟೇ ಜ್ಞಾನಿಗಳಾದರೂ ನಿಮ್ಮ ಕಣ್ಣಲ್ಲಿ ಇನ್ನೂ ಗಂಡು ಹೆಣ್ಣು ಎನ್ನುವ ಭೇದವಿದೆ. ಅದಕ್ಕೆ ನಾವು ಬಟ್ಟೆ ಮುಚ್ಚಿಕೊಂಡೆವು. ಇದನ್ನೇ ಪರಮಹಂಸ ಸ್ಥಿತಿ ಎನ್ನುವುದು. ಕಣ್ಣಿಗೆ ಎಲ್ಲವೂ ಕಾಣ್ತದೆ, ಆದರೆ ಮನಸ್ಸಿಗೆ ಯಾವುದು ಅಂಟುವುದಿಲ್ಲ. ವೇದವ್ಯಾಸರಿಗೆ ತಮ್ಮ ಮಗನಿಗೆ ಇನ್ನಷ್ಟು ಪ್ರಾಯೋಗಿಕ ಜ್ಞಾನ ಕೊಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಶುಕನನ್ನು ಜನಕ ಮಹಾರಾಜನ ಬಳಿ ಕಳಿಸಿದ್ರು. ಜನಕ ಮಹಾರಾಜ ಅಂದರೆ ಸೀತೆಯ ತಂದೆ. ಆತ ರಾಜನಾಗಿದ್ದರೂ, ಅರಮನೆಯಲ್ಲಿದ್ದರೂ ಆತ ಕೂಡ ಮಹಾನ್ ಜ್ಞಾನಿ. ಶುಕ ಜನಕನ ಅರಮನೆಗೆ ಹೋದ. ಜನಕ ಮಹಾರಾಜ ಶುಕನ ಏಕಾಗ್ರತೆಯನ್ನು ಪರೀಕ್ಷಿಸಲು ಒಂದು ದೊಡ್ಡ ಟೆಸ್ಟ್ ಇಡ್ತಾನೆ. ಒಂದು ಬಟ್ಟಲಿನಲ್ಲಿ ಅಂಚಿನವರೆಗೆ ತುಂಬಿ ತುಳುಕುತ್ತಿರುವ ಎಣ್ಣೆಯನ್ನು ಹಾಕಿ ಅದನ್ನು ಶುಕನ ತಲೆ ಮೇಲಿಟ್ಟು, ಇದನ್ನು ಹೊತ್ಕೊಂಡು ಇಡೀ ಅರಮನೆ ಸುತ್ತಿ ಬಾ. ಆದರೆ ನೆನಪಿರಲಿ, ನಿನ್ನ ಹಿಂದೆ ಒಬ್ಬ ಭಟ ಇರ್ತಾನೆ. ಆತನ ಕೈಯಲ್ಲಿ ನಗ್ನವಾದ ಕತ್ತಿ ಇರ್ತದೆ. ನಿನ್ನ ತಲೆಯ ಮೇಲಿರುವ ಪಾತ್ರೆಯಿಂದ ಒಂದು ಹನಿ ಎಣ್ಣೆ ಕೆಳಗೆ ಬಿದ್ದರೂ ಅದೇ ಕ್ಷಣ ನಿನ್ನ ತಲೆಯನ್ನು ಕಡಿತಾನೆ ಅಂತ ಆದೇಶಿಸಿದ್ದ. ಶುಕ ಅರಮನೆ ಸುತ್ತಲೂ ಹೊರಟ. ಜನಕ ಮಹಾರಾಜ ಸುಮ್ಮನಿರಲಿಲ್ಲ. ಶುಕ ಹೋಗುವ ದಾರಿಯುದ್ದಕ್ಕೂ ಅತ್ಯಂತ ಸುಂದರವಾದ ಸ್ತ್ರೀಯರ ನೃತ್ಯವನ್ನು ಮಾಡುವಂತೆ ಮಾಡ್ದ. ಅತ್ಯಂತ ರುಚಿಯಾದ ಭಕ್ಷ್ಯ ಭೋಜನಗಳ ವಾಸನೆ ಬರುವಂತೆ ಮಾಡ್ದ. ಭಾರಿ ಸಂಗೀತದ ವ್ಯವಸ್ಥೆ ಮಾಡಿದ್ದ. ಆದರೆ ಶುಕ ಮಹರ್ಷಿ ಇಡೀ ಅರಮನೆಯ ಸುತ್ತಿ ವಾಪಸ್ ಬಂದ. ಒಂದು ಹನಿ ಎಣ್ಣೆಯೂ ಕೆಳಗೆ ಬಿದ್ದಿರಲಿಲ್ಲ. ಜನಕ ಕೇಳಿದ, ಶುಕ, ನನ್ನ ಅರಮನೆಯ ವೈಭವ ನೋಡಿದೆಯಾ? ಆ ಸುಂದರ ನರ್ತಕಿಯರ ನೃತ್ಯ ನೋಡಿದೆಯಾ? ಶುಕ ಹೇಳ್ದ, ಇಲ್ಲ ರಾಜ, ನನ್ನ ಸಂಪೂರ್ಣ ಗಮನ ಆ ಎಣ್ಣೆಯ ಪಾತ್ರೆಯ ಮೇಲಿತ್ತು. ಯಾಕಂದರೆ ಎಣ್ಣೆ ಬಿದ್ದರೆ ನನ್ನ ಸಾವು ನಿಶ್ಚಿತ ಎಂದು ನೀನೇ ಹೇಳಿದೆಯಲ್ಲ, ಅದು ನನಗೆ ಗೊತ್ತಿತ್ತು. ಆಗ ಜನಕ ಮಹಾರಾಜ ನಕ್ಕು ಹೇಳ್ತಾನೆ, ಶುಕ, ಇದು ಬದುಕಿನ ರಹಸ್ಯ. ಸಾವಿನ ಅರಿವು ಯಾರಿಗೆ ಸದಾ ಇರುತ್ತದೋ ಅವರನ್ನು ಪ್ರಪಂಚದ ಯಾವ ವೈಭವವೂ ಕಾಮವೂ ಆಕರ್ಷಣೆಯೂ ವಿಚಿತಗೊಳಿಸಲು ಸಾಧ್ಯವಿಲ್ಲ. ಈಗ ನಾವು ಹೇಳಿದ್ನಲ್ಲ, ಎಷ್ಟು ಮೀನಿಂಗ್ಫುಲ್ ಆಗಿರುವಂತಹ ವಿಚಾರಗಳನ್ನು ಶುಕ ಮಹರ್ಷಿ ತೋರಿಸಿದ ಅಂತೇಳಿ. ನಾನು ಕಥೆಯ ಅತ್ಯಂತ ಮುಖ್ಯವಾದ ಬೆಚ್ಚಿ ಬೀಳಿಸುವ ಘಟನೆಗೆ ಬರ್ತೀನಿ. ನಮ್ಮ ಎಪಿಸೋಡ್ನ ಆರಂಭದ ಕತೆ ಪರೀಕ್ಷಿತ ಮಹಾರಾಜನ ಬ್ರಾಹ್ಮಣನ ಶಾಪದಿಂದ 7 ದಿನಗಳಲ್ಲಿ ಸಾವು ನಿಶ್ಚಿತವಾಗಿತ್ತು. ಪರೀಕ್ಷಿತ ಎಲ್ಲವನ್ನ ತ್ಯಜಿಸಿ ಗಂಗಾ ನದಿ ತೀರದಲ್ಲಿ ಪ್ರಾಯೋಪವೇಶ ಮಾಡ್ತಾನೆ. ಅಲ್ಲಿಗೆ ಭೂಮಿ ಮತ್ತು ಆಕಾಶದ ಸಮಸ್ತ ಜ್ಞಾನಿಗಳೆಲ್ಲರೂ ಬರ್ತಾರೆ. ರಾಜನಿಗೆ ಸಾವು ಸಮೀಪಿಸಿದೆ. ಆತನಿಗೆ ಯಾವ ಜ್ಞಾನ ಇಲ್ಲ. ಆತ ನೆಮ್ಮದಿಯಾಗಿ ಸಾಯ್ತಾನೆ ಎಂದು ಎಲ್ಲರೂ ಚರ್ಚೆ ಮಾಡ್ತಿರ್ತಾರೆ. ಆಗ ಅಲ್ಲಿಗೆ ಶುಕ ಮಹರ್ಷಿಗಳ ಎಂಟ್ರಿ ಆಗ್ತದೆ. 16-17 ವರ್ಷದ ಯುವಕ, ಬೆತ್ತಲೆ ಶರೀರ, ಮುಖದಲ್ಲಿ ಕೋಟಿ ಸೂರ್ಯರ ತೇಜಸ್ಸು. ಆತನ ಹಿಂದೆ ಆತನನ್ನು ಉಚ್ಚ ಎಂದು ಕರೆಯುತ್ತಿದ್ದ ಅಜ್ಞಾನಿಗಳ ದಂಡು. ಆದರೆ ಶುಕ ಮಹರ್ಷಿ ಸಭೆ ಪ್ರವೇಶಿಸುತ್ತಿದ್ದಂತೆ ಅಲ್ಲಿ ಸೇರಿದ್ದ 88,000 ಋಷಿಮಣಿಗಳು ಎದ್ದು ನಿಂತು ಕೈ ಮುಗಿತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಬಂದಿರುವುದು ಮನುಷ್ಯನಲ್ಲ, ಸಾಕ್ಷಾತ್ ಭಗವಂತನ ಸ್ವರೂಪ ಅಂತ. ಪರೀಕ್ಷಿತ ರಾಜ ಶುಕನ ಪಾದಗಳಿಗೆ ಅಡ್ಡ ಬಿದ್ದು ಅಳ್ತಾನೆ, ಮಹರ್ಷಿಗಳೇ, ನನಗಿನ್ನು ಕೇವಲ 7 ದಿನಗಳ ಆಯುಸ್ಸು ಮಾತ್ರ ಇದೆ. ಸಾಯುವವನು ಏನು ಮಾಡಬೇಕು, ನನಗೆ ದಾರಿ ತೋರಿ ಅಂತ ಬೇಡ್ಕೊಳ್ತಾನೆ. ಆಗ ಶುಕ ಮಹರ್ಷಿಗಳು ಮುಗುಳ್ನಕ್ಕು ಆ ಗಂಗಾ ನದಿ ತೀರದಲ್ಲಿ ಒಂದು ಮಹಾನ್ ಗ್ರಂಥವನ್ನು ಬೋಧಿಸಲು ಶುರು ಮಾಡ್ತಾರೆ. ಅದೇ ಶ್ರೀಮದ್ ಭಾಗವತ. ಶುಕ ಮಹರ್ಷಿ ಭಾಗವತವನ್ನ ಕೇವಲ ಕಥೆಯಾಗಿ ಹೇಳಲಿಲ್ಲ, ಅದೊಂದು ಮೈಂಡ್ ಹ್ಯಾಕಿಂಗ್ ಪ್ರೋಸೆಸ್ ಆಗಿತ್ತು. ಪರೀಕ್ಷಿತನ ಮನಸ್ಸಿನಲ್ಲಿದ್ದ ಸಾವಿನ ಭಯವನ್ನ ಆತ ಹೆಜ್ಜೆ ಹೆಜ್ಜೆಯಾಗಿ ಹೇಗೆ ತೆಗೆದ ಅನ್ನೋದನ್ನ ಕೇಳಿದ್ರೆ ನೀವು ದಂಗಾಗ್ತೀರಾ. ಶುಕ ಹೇಳ್ತಾನೆ, ರಾಜ, ನಿನಗೆ 7 ದಿನಗಳಲ್ಲಿ ಸಾವು ಅಂತ ಅಳ್ತಿದ್ಯಾ? ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬನು ಮನುಷ್ಯನೂ ಕೂಡ ಸಾಯುವುದು ಆ 7 ದಿನಗಳಲ್ಲೇ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹೀಗೆ ಈ 7 ದಿನ ಬಿಟ್ಟು 8ನೇ ದಿನ ಯಾರಿಗಾದರೂ ಸಾವು ಬರುತ್ತಾ? ಇಲ್ಲ. ಹಾಗಾಗಿ ನೀನು ವಿಶೇಷವಾಗಿ ಭಯಪಡುವ ಅಗತ್ಯವೇ ಇಲ್ಲ. ನಂತರ 7 ದಿನಗಳ ಕಾಲ ನಿರಂತರವಾಗಿ ಭಗವಾನ್ ನಾರಾಯಣನ, ಶ್ರೀಕೃಷ್ಣನ ಲೀಲೆಗಳನ್ನು, ಬ್ರಹ್ಮಾಂಡದ ಸೃಷ್ಟಿಯ ಗುಟ್ಟನ್ನು, ಆತ್ಮದ ಅಳಿವಿಲ್ಲದ ಸ್ವರೂಪವನ್ನು ಶುಕ ವಿವರಿಸ್ತಾನೆ. ದಿನಗಳು ಕಳೀತವೆ. 1ನೇ ದಿನ, 2ನೇ ದಿನ ರಾಜನಿಗೆ ಊಟವಿಲ್ಲ, ನೀರಿಲ್ಲ. ಆದರೂ ಆತ ಮುಖದಲ್ಲಿ ಆಯಾಸವಿಲ್ಲ. ಯಾಕಂದರೆ ಶುಕ ಮಹರ್ಷಿಯ ಬಾಯಿಂದ ಬರುತ್ತಿದ್ದ ಜ್ಞಾನ ಆತನಿಗೆ ಅಮೃತದಂತೆ ಕೆಲಸ ಮಾಡ್ತಿತ್ತು. 6ನೇ ದಿನ ಬಂತು. ನಾಳೆ ರಾಜನ ಸಾವು. ಆಗ ಶುಕ ಮಹರ್ಷಿ ಒಂದು ಕೊನೆಯ ಮತ್ತು ಅಸ್ತ್ರದಂತಹ ಮಾತೇಳ್ತಾನೆ. ಪರೀಕ್ಷಿತ, ನಾಳೆ ಹಾವು ಬರೆದು ಕಚ್ಚುತ್ತದೆ, ನಾನು ಸಾಯ್ತೇನೆ ಎನ್ನುವ ಪ್ರಾಣಿ ಬುದ್ಧಿಯನ್ನು ಮೊದಲು ಬಿಟ್ಟುಬಿಡು. ಹಾವು ಕಚ್ಚುವುದು ಮಣ್ಣಿನಿಂದ ಬಂದ ಈ ದೇಹಕ್ಕೆ ಹೊರತು
ನಿನ್ನೊಳಗಿರುವ ಆತ್ಮಕ್ಕಲ್ಲ. ನೀನೇ ಅನಂತವಾದ ಆತ್ಮ, ನೀನೇ ಪರಬ್ರಹ್ಮ. ಆ ತಕ್ಷಕ ಬಂದು ನಿನ್ನ ದೇಹವನ್ನು ಸುಟ್ಟರೂ ನಿನ್ನನ್ನು ಸುಡಲು ಸಾಧ್ಯವೇ ಇಲ್ಲ ಅಂತ. ಈ ಮಾತನ್ನು ಕೇಳಿದ ಕೂಡಲೇ ಪರೀಕ್ಷಿತನ ಮನಸ್ಸಿನಲ್ಲಿದ್ದ ಕಟ್ಟ ಕಡೆಯ ಭಯದ ಎಳೆಯೂ ತುಂಡಾಯಿತು. ತಾನು ಬೇರೆ, ದೇವರು ಬೇರೆ ಎನ್ನುವ ಭ್ರಮೆ ಕಳಚಿ ಬಿದ್ದಿತ್ತು. 7ನೇ ದಿನ ಬಂತು. ಶುಕ ಮಹರ್ಷಿಗಳು ತಮ್ಮ ಬೋಧನೆಯನ್ನು ಮುಗಿಸಿ ಎದ್ದೋದ್ರು. ಪರೀಕ್ಷಿತ ರಾಜ ಈಗ ಸಾವಿಗೆ ಎದುರುವ ಮನುಷ್ಯನಾಗಿ ಉಳಿದಿರಲಿಲ್ಲ. ಆತ ಸಂಪೂರ್ಣ ಧ್ಯಾನನಾಗಿದ್ದ. ಆತನಿಗೆ ತಾನು ಜೀವಂತವಾಗಿದ್ದೀನೆಯೋ ಇಲ್ಲವೋ ಎನ್ನುವ ಅರಿವು ಇರಲಿಲ್ಲ. ಆತ ಬ್ರಹ್ಮದ ಜೊತೆ ಇದ್ದ ಅಂತ ನಂಬಿದ್ದ. ಆಗ ಋಷಿಯ ಶಾಪದಂತೆ ತಕ್ಷಕ ಎನ್ನುವ ಭೀಕರ ಮಹಾಸರ್ಪ ಅಲ್ಲಿಗೆ ಬಂತು. ಅದು ಎಷ್ಟು ವಿಷಕಾರಿಯಾಗಿತ್ತಂದರೆ ಅದ್ರ ಉಸಿರು ಬಿಟ್ಟರೆ ಸುತ್ತಮುತ್ತಲಿನ ಮರಗಿಡಗಳೆಲ್ಲ ಸುಟ್ಟು ಭಸ್ಮವಾಗ್ತಿದ್ವಂತೆ. ಆ ತಕ್ಷಕ ಬಂದು ಪರೀಕ್ಷಿತನಿಗೆ ಕಚ್ಚಿತು. ಹಾವು ಕಚ್ಚಿದ ಕೂಡಲೇ ಪರೀಕ್ಷಿತನ ದೇಹ ಬೆಂಕಿಗೆ ಆಹುತಿಯಾಯಿತು, ಬೂದಿಯಾಯಿತು. ಆದರೆ ಪರೀಕ್ಷಿತ ಸಾಯಲಿಲ್ಲ. ಆತನ ಆತ್ಮ ಎಂದಿಗೂ ಮುಗಿಯದ ಸಾವಿಲ್ಲದ ಮೋಕ್ಷವನ್ನು ಹೊಂದಿತು. ತಕ್ಷಕನಿಗೆ ಸುಡಲು ಸಾಧ್ಯವಾಗಿದ್ದು ಕೇವಲ ಚರ್ಮ ಮತ್ತು ಮೂಳೆಗಳನ್ನಷ್ಟೇ. ಇದು ಶುಕ ಮಹರ್ಷಿಯ ಶಕ್ತಿ. ಕೇವಲ 7 ದಿನಗಳಲ್ಲಿ ಒಬ್ಬ ಮನುಷ್ಯನ ಸೈಕಾಲಜಿಯನ್ನು ಬದಲಾಯಿಸಿ ಆತನಲ್ಲಿರುವ ಸಾವಿನ ಭಯವನ್ನು ಕಿತ್ತಾಕಿ ಆತನಿಗೆ ಬ್ರಹ್ಮಜ್ಞಾನವನ್ನು ಕೊಟ್ಟು ಆ ಪರಮಹಂಸನೇ ನಿಜವಾದ ಅವಧೂತ. ಸ್ನೇಹಿತರೆ, ಶುಕ ಮಹರ್ಷಿಯ ಈ ಕತೆ ನಮಗೆ ಬಹಳ ದೊಡ್ಡ ಪಾಠ ಕಲಿಸ್ತಾ ಇದೆ. ಸಾವು ಅನ್ನೋದು ಕೇವಲ ನಮ್ಮ ದೇಹಕ್ಕೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ, ನಮ್ಮ ಸ್ಟೇಟಸ್ಗೆ ಅಷ್ಟೇ. ನಾವು ಯಾರು ಅನ್ನೋದನ್ನು ನಾವು ಅರಿತುಕೊಂಡ್ರೆ ಈ ಪ್ರಪಂಚದ ಯಾವ ಭಯವೂ ನಮ್ಮನ್ನು ಕಾಡೋದಿಲ್ಲ. ಪರಮಹಂಸ ಅಂದರೆ ಯಾರು? ಹಂಸಿ ಪಕ್ಷ. ಹಾಲು ಮತ್ತು ನೀರನ್ನು ಬೆರೆಸಿಟ್ರೆ ಕೇವಲ ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಡುತ್ತದೆಯಂತೆ. ಹಾಗೆ ಈ ಪ್ರಪಂಚ ಎನ್ನುವ ಕೆಸರಿನಲ್ಲಿ ಕೇವಲ ಜ್ಞಾನ ಮತ್ತು ಭಕ್ತಿಯನ್ನು ಮಾತ್ರ ತೆಗೆದುಕೊಂಡು ಕೆಟ್ಟದನ್ನು ಬಿಡುವವನೇ ಪರಮಹಂಸ. ಶುಕ ಮಹರ್ಷಿಯ ಈ ಜ್ಞಾನ ಇಂದಿಗೆ ನಮ್ಮ ಜೀವನಕ್ಕೆ ಬಹಳ ಅನ್ವಯವಾಗ್ತದೆ. ನಾವೆಷ್ಟೇ ದುಡ್ಡು ಮಾಡಿದರೂ ಕೊನೆಗೆ ಉಳಿಯೋದು ನಾವು ಸಂಪಾದಿಸಿದ ನೆಮ್ಮದಿ ಮತ್ತು ಜ್ಞಾನ ಮಾತ್ರ. ನಮ್ಮ ಅವಧೂತರ ನಿಗೂಢ ಪ್ರಪಂಚ ಸರಣಿಯ ಮುಂದಿನ ಎಪಿಸೋಡ್ನಲ್ಲಿ ನಾವು ಇನ್ನೊಬ್ಬ ಮಹಾನ್ ಜ್ಞಾನಿ, ಅವಧೂತ ಪರಂಪರೆಯ ಶ್ರೇಷ್ಠ ಉದಾಹರಣೆಯಾದ ಜಡಭರತನ ಕಥೆಯನ್ನು ತರಲಿದ್ದೇವೆ. ಹುಚ್ಚನಂತೆ ನಟಿಸುತ್ತಾ ಪಲ್ಲಕ್ಕಿ ಹೊರುತ್ತಿದ್ದ ಆತ ರಾಜನೊಬ್ಬನಿಗೆ ಜ್ಞಾನ ಬೋಧಿಸಿದ ಕತೆ ನಿಮ್ಮ ಮೈ ರೋಮಾಂಚನಗೊಳಿಸುತ್ತದೆ. ಈ ಎಪಿಸೋಡ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಶುಕ ಮಹರ್ಷಿಯ ಯಾವ ಮಾತು ನಿಮ್ಮ ಮನಸ್ಸಿಗೆ ನಾಟಿತು ಎಂಬುದನ್ನು ಕಮೆಂಟ್ ಮಾಡಿ. ಜ್ಞಾನವನ್ನು ಹಂಚಲು ಈ ವಿಡಿಯೋವನ್ನು ಎಲ್ಲ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ವಿಕಾಸ್ ಶಾಸ್ತ್ರಿ, ಸದಾ ನಿಮ್ಮೊಂದಿಗೆ. ನಮಸ್ಕಾರ.